ಒಲೆಯಲ್ಲಿಟ್ಟು ಹೋಗಬಾರ್ದು, ನೋಡ್ತಾನೆ ಇರಬೇಕು. ಹಳ್ಳಿಯಲ್ಲಿ ಒಲೆ ಇದ್ದವರಿಗೆ ಮಾತ್ರ ಸಾಧ್ಯ. ಟ್ರೈ ಮಾಡಿದೆ ಹೇಗೆ ಮಾಡೋದು, ಹೇಗೆ ಬರ್ತದೆ ಅಂತ. ನನಗೆ ಎಷ್ಟು ಮಾಡಿದ್ರು ತಲೆನೇ ಓಡಲಿಲ್ಲ. ನಿಮ್ಮಂತ ಮಕ್ಕಳ ತಲೆ ಓಡದಿದ್ರೆ ಮತ್ತೆ ನಮ್ಮಂತವರ ತಲೆ ಓಡ್ಬೋದಾ? ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ. ಇವತ್ತು ಬೆಳಗ್ಗೆ ಎದ್ದ ಸ್ವಲ್ಪ ಲೇಟ್. ನಿನ್ನೆ ರಾತ್ರಿ ಫಂಕ್ಷನ್ಗೆ ಹೋಗಿ ಬರುವಾಗ ಲೇಟ್ ಆಗಿತ್ತು. ಹಾಗೆ ಬೆಳಗ್ಗೆ ಎಚ್ಚರ ಹೋಗುವಾಗ ಲೇಟ್ ಆಯಿತು. ಹಾಗೆ ಎದ್ದ ಮೇಲೆ ಕೆಲಸ ಗಡಿಬಿಡಿಯಲ್ಲಿ ಮಾಡಿಕೊಂಡು ಮನ್ವಿತಾ ಪೂಜೆಗೆ ಹೋದಳು. ಹಾಗೇನೆ ಮತ್ತೆ ಹಾಲು ಕರೆದು ಹಾಲನ್ನು ಡೈರಿಗೆಲ್ಲ ಕೊಟ್ಟಾಯಿತು. ಇವತ್ತು ನಾನು ಬೆಳಗ್ಗೆನೇ ಎದ್ದು ಬೇಗನೆ ಮನೆ ಗುಡಿಸಿ ಒರೆಸಿ ಆಯಿತು. ಹಾಗೆ ಇವಾಗ 10 ಗಂಟೆಗೆ ಟೀ ಕೂಡ ಮಾಡ್ತಾ ಇದ್ದೇನೆ. ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಅಕ್ಕಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಒಂದು ಅಡುಗೆ ಮಾಡಬೇಕು. ಇವತ್ತು ಸ್ವಲ್ಪ ಚಿಕನ್ ಇದೆ. ಚಿಕನಿಗೆ ಆಲೂಗಡ್ಡೆ ಹಾಕಿ ಸಾರು ಮಾಡೋಣ ಅಂತೇಳಿ. ಹಾಗೆ ಇವಾಗ ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಮಂದಿ ನನ್ನ ವೀಡಿಯೋಸನ್ನು ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಕೆಲವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿದವರು ನೋಡೋದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಮಂದಿ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಅನ್ನಕ್ಕೆ ಬೆಂಕಿ ಮಾಡಿದ್ದೇನೆ. ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಒಂದು ನೀರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿಯ ಅರ್ಧ ಭಾಗವನ್ನು ಈ ಕೆಂಡದಲ್ಲಿ ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ತೇನೆ. ಈ ಥರ ಕೆಂಡದಲ್ಲಿ ಇಡ್ತೇನೆ. ಅದು ಸ್ವಲ್ಪ ಫ್ರೈ ಆಗುವಾಗ ಒಳ್ಳೆ ಸ್ಮೆಲ್ ಬರ್ತದೆ. ಮತ್ತು ಅದನ್ನು ಫ್ರೈ ಮಾಡ್ತೇನೆ. ಇವತ್ತು ಎಣ್ಣೆಯಲ್ಲಿ ಹಾಕಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಫ್ರೈ ಮಾಡದೆ ಕೆಂಡದಲ್ಲಿ ಹಾಕಿ ಈ ಥರ ಫ್ರೈ ಮಾಡಿ ಆಮೇಲೆ ಪದಾರ್ಥಕ್ಕೆ ಹಾಕ್ತೇನೆ. ತುಂಬಾ ಟೇಸ್ಟ್ ಆಗ್ತದೆ ಈ ಥರ ಮಾಡಿ ಹಾಕೋದ್ರಿಂದ. ಹಾಗೆ ಇವಾಗ ಕೆಂಡ ಇದೆ ಅಲ್ವಾ, ಆ ಥರ ಕೂಡ ಮಾಡಿ ಪದಾರ್ಥ ಮಾಡೋಣ ಅಂತ ಅನಿಸಿತು. ಹಾಗಾಗಿ ಇದನ್ನು ಕೆಂಡದಲ್ಲಿ ಇವಾಗ ಹಾಕಿದ್ದೇನೆ. ಬೆಳ್ಳುಳ್ಳಿ ಬೇಗನೆ ಕಪ್ಪಗಾಗಿ ಬಿಡ್ತದೆ, ಆದರೆ ನೀರುಳ್ಳಿ ಅಷ್ಟು ಬೇಗ ಕಪ್ಪಗಾಗೋದಿಲ್ಲ. ನಿಧಾನವಾಗಿ ಅದು ಒಳಗಡೆ ತನಕ ಬೇಯ್ತದೆ. ಬೆಳ್ಳುಳ್ಳಿ ಬೇಗನೆ ಕಪ್ಪಗಾಗ್ತದೆ, ಅಂದರೆ ಬೇಗನೆ ಬೇಯ್ತದೆ. ಹಾಗೆ ಅದಕ್ಕೆ ಸ್ವಲ್ಪ ಕೆಂಡ ಇದ್ದರೆ ಸಾಕಾಗ್ತದೆ. ನೋಡಿ, ಇವಾಗಲೇ ಸ್ವಲ್ಪ ಕಪ್ಪಗಾಯಿತು. ಹಾಗಾಗಿ ನಾನು ಸ್ವಲ್ಪ ಕೆಂಡ ಇದ್ದ ಕಡೆ ಇಟ್ಟಿದ್ದೇನೆ. ನೀರುಳ್ಳಿ ಆದರೆ ಸ್ಲೋವಾಗಿ ಒಳಗಡೆ ತನಕ ಬೇಯ್ತದೆ. ಇವಾಗ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿಯನ್ನು ಕೆಂಡದಲ್ಲಿ ಹಾಕಿದೆ. ಇನ್ನು ಇವಾಗ ಉಳಿದ ಮಸಾಲವನ್ನು ನಾನು ಫ್ರೈ ಮಾಡ್ತೇನೆ. ಬನ್ನಿ ಇವಾಗ ಕಿಚನಿಗೆ ಹೋಗೋಣ. ಇಲ್ಲಿ ತೆಂಗಿನಕಾಯಿಯನ್ನು ತುರಿದು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಕೆಂಡದಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿ ಇಲ್ಲಿ ಕಿಚನಿಗೆ ಬಂದು ಚಿಕನಿಗೆ ಬೇಕಾದಂಥ ಮಸಾಲವನ್ನೆಲ್ಲ ನಾನು ಫ್ರೈ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಬನ್ನಿ ಇವಾಗ ತೋರಿಸ್ತೇನೆ ಏನೆಲ್ಲ ಮಸಾಲವನ್ನು ತೊಗೊಂಡಿದ್ದೇನೆ ಅಂತೇಳಿ. ನಾನು ಆಲೂಗಡ್ಡೆ ಹಾಕಿ ಮಾಡೋದಲ್ವಾ, ಸಿಂಪಲಾಗಿ ಮಸಾಲವನ್ನು ತೆಗೆದಿದ್ದೇನೆ. ಬನ್ನಿ ಇವಾಗ ತೋರಿಸ್ತೇನೆ. ನೋಡಿ, ಇಲ್ಲಿ 12 ಒಣಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ಅರಸಿನ ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೇನೆ. ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು ಮತ್ತು ಜಾಯಿಕಾಯಿ ಅದನ್ನೆಲ್ಲ ತೊಗೊಂಡಿದ್ದೇನೆ. ಇಲ್ಲಿ ಬಡಿಶೇಪು ತೊಗೊಂಡಿದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಬಡಿಶೇಪನ್ನು ಕೂಡ ಫ್ರೈ ಮಾಡಿ ತೊಗೊಂಡಿದ್ದೇನೆ. ನೋಡಿ, ಇಷ್ಟು ಐಟಮನ್ನು ಇವಾಗ ಫ್ರೈ ಮಾಡಿ ತೊಗೊಂಡಿದ್ದೇನೆ. ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಕೆಂಡದಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಇವಾಗ ಇದನ್ನು ಕಡಿಲಿಕ್ಕೆ ಹಾಕ್ತೇನೆ. ಗ್ರೈಂಡರಲ್ಲಿ ಕಡಿಲಿಕ್ಕೆ ಹಾಕಿದೆ. ನೋಡಿ, ಇಲ್ಲಿ ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಈಗ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹೇಗಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಇವಾಗ ನೀರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ, ಕಪ್ಪು ಕಪ್ಪಾಗಿದೆ. ಹಾಗೆ ಬೆಳ್ಳುಳ್ಳಿ ನೋಡಿ ಈ ಥರ ಆಗಿದೆ. ಈಗ ನೀರುಳ್ಳಿಯನ್ನು ತೆಗೆಯೋಣ. ಚೆನ್ನಾಗಿ ಬೆಂದಿದೆ ನೀರುಳ್ಳಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಹಾಗೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ನೋಡಿ, ಇಲ್ಲಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಸಿಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡರಿಗೆ ಹಾಕ್ತೇನೆ. ಕೆಂಡದಲ್ಲಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಹಾಕಲಿಕ್ಕೆ ಹಳ್ಳಿಯಲ್ಲಿ ಒಲೆ ಇದ್ದವರಿಗೆ ಮಾತ್ರ ಸಾಧ್ಯ. ಎಲ್ಲಿರೋರು ಈ ಥರ ಎಲ್ಲ ಮಾಡಿ ಅಡಿಗೆಯನ್ನು ಮಾಡ್ತಾರೆ. ಹಾಗೆ ನಾನು ಕೂಡ ಮಾಡಿ. ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಇಲ್ಲಿ ನಾನು ಚಿಕನನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಚಿಕನ್ ಎಷ್ಟೇ ಇರೋದು
ಕಾಲು, ಲಿವರ್, ಸ್ವಲ್ಪ ಪೀಸಸ್ ಅದೆಲ್ಲ ಮಿಕ್ಸ್ ಇದೆ. ಹಾಗಾಗಿ ನಾನು ಇದಕ್ಕೆ ಆಲೂಗಡ್ಡೆ ಹಾಕೋದು. ನೋಡಿ, ಒಂದು 3/4 kg ಆಗುವಷ್ಟು ಇದೆ. ಹಾಗೆ ಇದನ್ನು ಇವಾಗ ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಈರುಳ್ಳಿ ಫ್ರೈ ಮಾಡಿ ಮತ್ತು ಚಿಕನನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಬೇಯಿಸ್ತೇನೆ. ಅದು ಸ್ವಲ್ಪ ಬೇಯ್ತಾ ಬಂದ ಹಾಗೆ ನಾನು ಮತ್ತೆ ಆಲೂಗಡ್ಡೆಯನ್ನು ಹಾಕ್ತೇನೆ. ಇಲ್ಲಿ ಮನ್ವಿತಳಿಗೆ ಕೂಡ ಒಂದು ಕೆಲಸ ಕೊಟ್ಟಿದ್ದೇನೆ. ಸ್ವಲ್ಪ ಹೀರೆಕಾಯಿ ಇದೆ, ನಿನ್ನೆ ಕೊಯ್ದದ್ದು, ಅದನ್ನು ಕಟ್ ಮಾಡಿ ಪದಾರ್ಥ ಮಾಡಲಿಕ್ಕೆ ಹೇಳಿದ್ದೇನೆ. ನೋಡೋಣ ಅವಳು ಹೇಗೆ ಪದಾರ್ಥ ಮಾಡ್ತಾಳೆ ಅಂತೇಳಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಗೂ ತೆಂಗಿನ ಎಣ್ಣೆಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇವಾಗ ಇದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. ನೋಡಿ, ಇಲ್ಲಿ ಇವಾಗ ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು. ನಾನೀಗ ಇದಕ್ಕೆ 2 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಹಾಗೂ ಒಂದೊಂದು ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ತೊಗೊಂಡೆ. ಇವಾಗ ಚಿಕನ್ ಪೀಸನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ ಹಾಕ್ತೇನೆ. ನೋಡಿ, ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇವಾಗ ಉಪ್ಪನ್ನು ಕೂಡ ಹಾಕಿ ಆಯಿತು. ಇನ್ನು ಇದು ಒಂದು ಅರ್ಧ ಬೆಂದಾದ್ಮೇಲೆ ಇದಕ್ಕೆ ಆಲೂಗಡ್ಡೆಯನ್ನು ಹಾಕ್ತೇನೆ. ಅಷ್ಟರ ತನಕ ಇದು ಬೇಯಲಿ. ಇವಾಗ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಚಿಕನ್ ಬೇಯ್ತಾ ಬರುವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಗ್ತದೆ. ಹಾಗೆ ಇಲ್ಲಿ ಮನ್ವಿತಾ ಹೀರೆಕಾಯಿಯನ್ನು ಕಟ್ ಮಾಡ್ತಾ ಇದ್ದಾಳೆ. ಹಾಗೆ ಇವತ್ತು ಹೀರೆಕಾಯಿ ಪಲ್ಯ ಮನ್ವಿತಾ ಮಾಡೋದು. ಹಾಗೆ ಸ್ವಲ್ಪ ಸ್ವಲ್ಪ ಕಲಿಸ್ಬೇಕಲ್ಲ ಅವಳಿಗೆ ಕೂಡ. ಹಾಗೆ ಅವಳ ಹತ್ರ ಹೇಳುತ್ತೆ. ಅಂದರೆ ಮನೆಯಲ್ಲಿರುವಾಗ ಸ್ವಲ್ಪ ಕಲಿತ್ರೆ ಒಳ್ಳೇದಲ್ವಾ, ಇಲ್ಲದ್ರೆ ಟೈಮೇ ಸಿಗುದಿಲ್ಲ ಯಾವಾಗಲೂ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾಳೆ. ನೋಡಿ, ಹೀರೆಕಾಯಿ ಕಟ್ ಮಾಡಿ ರೆಡಿ ಆಯಿತು. ಇನ್ನೊಂದು ನೀರುಳ್ಳಿ ಕಟ್ ಮಾಡಿ ಹಾಕಬೇಕು. ಇವಾಗ ಕಟ್ ಮಾಡಿ ಎಲ್ಲ ಆಯ್ತು. ಅವಳಿಗೆ ಇನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಅವಳೇ ಇಡಬೇಕು ಇವಾಗ. ನನಗೆ ಬೇರೆ ಕೆಲಸ ಉಂಟಲ್ವಾ, ನೀನು ಮಾಡು. ನಾನು ಚಿಕನ್ ಮಸಾಲೆ ಕೂಡ ಗ್ರೈಂಡ್ ಆಗ್ತಾ ಬಂತು, ಅದನ್ನು ತೆಗಿಲಿಕ್ಕೆ ಉಂಟು. ಮತ್ತೆ ಅನ್ನ ಕೂಡ ಬೇಯ್ತಾ ಬಂತು, ಅದನ್ನು ಕೂಡ ಇವಾಗ ಬಸಿಬೇಕು. ಹಾಗೆ ನೀನು ಇದನ್ನು ಮಾಡು. ಇಟ್ಟು ಹೋಗುದಲ್ವಾ, ಒಲೆಯಲ್ಲಿ ಇಟ್ಟು ಹೋಗ್ಬಾರ್ದು, ನೋಡ್ತಾನೆ ಇರಬೇಕು. ನೋಡಿ, ಇವಾಗ ಚಿಕನ್ ಸ್ವಲ್ಪ ಬೇಯ್ತಾ ಬಂತು. ಈಗ ನಾನು ಇದಕ್ಕೆ ಆಲೂಗಡ್ಡೆಯನ್ನು ಹಾಕ್ತೇನೆ. ನಾನು ದೊಡ್ಡ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಇವಾಗ ಚಿಕನ್ ಜೊತೆಗೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೇಯಲಿ. ಮತ್ತು ನಾನು ಮಸಾಲವನ್ನು ಹಾಕ್ತೇನೆ. ಹೇಳಿದಾಗೆ ಮಾಡ್ತಾಳೆ, ಆವಾಗವಾಗ ಬಂದು ನೋಡ್ತಾಳೆ. ಇಲ್ಲ, ಇವಾಗ ಚಿಕನ್ ಹಾಗೂ ಆಲೂಗಡ್ಡೆ ಚೆನ್ನಾಗಿ ಬೇಯ್ತಾ ಬಂತು. ಮಸಾಲ ಕೂಡ ರೆಡಿ ಆಯಿತು. ಇವಾಗ ನಾನು ಮಸಾಲವನ್ನು ಚಿಕನ್ಗೆ ಹಾಕ್ತೇನೆ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ಕಟ್ ಆಗ್ತಾ ಇದೆ. ಹಾಗೆಯೇ ನೀರು ಕೂಡ ಡ್ರೈ ಆಗ್ತಾ ಬಂತು. ಈಗ ನಾನು ಮಸಾಲವನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಚಿಕನ್ ಆಲೂಗಡ್ಡೆ ಪದಾರ್ಥ ರೆಡಿ ಆಯಿತು. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ನೋಡಿ, ರುಚಿಯಾದ ಚಿಕನ್ ಆಲೂಗಡ್ಡೆ ಪದಾರ್ಥ ರೆಡಿ ಆಯಿತು. ಇಲ್ಲಿ ಮನ್ವಿತಳ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಚಿಕನ್ ಸಾರು ಕೂಡ ಆಯಿತು, ಪಲ್ಯ ಕೂಡ ಆಯಿತು. ಇವಾಗ ನನಗೆ ಒಂದು ಕೀರ್ ಮಾಡಬೇಕು. ಸೋರೆಕಾಯಿ ಇದೆ, ಸೋರೆಕಾಯಿಂದ ಇವಾಗ ಕೀರ್ ಮಾಡ್ತೇನೆ. ನೋಡಿ, ಸೋರೆಕಾಯಿ ನಮ್ಮ ಮನೆಯಲ್ಲೇ ಅದು ಅರ್ಧದಿಂದ ನಾನಿವತ್ತು ಕೀರ್ ಮಾಡ್ತೇನೆ. ಫುಲ್ ಮಾಡೋದಿಲ್ಲ, ಅರ್ಧ ಸಾಕು. ಹಾಗೆ ಇವಾಗ ಇದನ್ನು ಬೇಗನೆ ಮಾಡ್ತೇನೆ. ಮಧ್ಯಾಹ್ನ ಊಟ ಮಾಡೋದ್ರೊಳಗೆ ಇದರ ಕೀರ್ ಕೂಡ ಮಾಡಿ ಆಗಬೇಕು. ಇವಾಗ ಕೀರ್ ರೆಡಿ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ. ನೋಡಿ, ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದು ಕೀರ್ನ ಕಲರ್ ಹೇಗೆ ಬಂದಿದೆ ನೋಡಿ, ಈ ಥರ ಬಂದಿದೆ. ತುಂಬಾ ಟೇಸ್ಟ್ ಇದೆ ಆ ಬೆಲ್ಲ. ಊಟ ಮಾಡಿ ಆದಮೇಲೆ ಏನು ವಿಡಿಯೋ ಮಾಡಲಿಲ್ಲ, ಎಲ್ಲ ಕೆಲಸ ಆಯಿತು. ಇವಾಗ ಹಾಲು ಕರೆದು ಹಾಲನ್ನು ಕೊಂಡೋಗಿ ಕೊಟ್ಟು ಆಮೇಲೆ ಟೀ ಕೂಡ ಕುಡ್ದಾಯಿತು.
ಹಾಗೆ ಒಂದು ದೊಡ್ಡ ಯೂಟ್ಯೂಬರ್ ಇದ್ದು ಒಂದು ಬ್ಲಾಗ್ ನೋಡಿದೆ. ಅದರಲ್ಲಿ ಒಂದು ಸಣ್ಣ ಕಾಯಿನ್ ಇದ್ದು ಗೇಮ್, ಒಂದು ಟ್ರಿಕ್ಸ್ ಗೇಮ್, ಅದನ್ನು ನೋಡಿದೆ. ನಾನು ಕೂಡ ಟ್ರೈ ಮಾಡಿದೆ ಹೇಗೆ ಮಾಡೋದು ಹೇಗೆ ಬರ್ತದೆ ಅಂತ. ನನಗೆ ಎಷ್ಟು ಮಾಡಿದರೂ ತಲೆನೇ ಓಡಲಿಲ್ಲ, ನನಗೆ ಆಗಲೇ ಇಲ್ಲ. ಮತ್ತು ಜಾನ್ ಅವ್ರ ಹತ್ರ ಹೇಳಿದೆ, ಅವರು ಅದಕ್ಕೆ ಆನ್ಸರ್ ಹೇಳಿದ್ರು. ಯಾಕೆಂದರೆ ಅವರು ಯಾವುದೋ ವೀಡಿಯೋದಲ್ಲಿ ಒಂದು ನೋಡಿದ್ರಂತೆ ಅದರ ಆನ್ಸರ್. ಒಂದು ಕಾಯಿನ್ ಟ್ರಿಕ್ಕನ್ನು ಇವಾಗ ಮನ್ವಿತರಾಗೆ ಹೇಳ್ತೇನೆ, ಅವಳದನ್ನು ಸಾಲ್ವ್ ಮಾಡ್ತಾಳ ನೋಡ್ತೇನೆ. ನೀವೆಲ್ಲರೂ ನೋಡಿರ್ತೀರಿ, ನಮ್ಮ ದೊಡ್ಡ ಫೇಮಸ್ ಯೂಟ್ಯೂಬರ್ ಒಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದರು. ಅದನ್ನು ನೋಡಿ ಇವಾಗ ನಾನು ಕೂಡ ಮನ್ವಿತಾಳ ಹತ್ರ ಹೇಳ್ತೇನೆ ಮಾಡಲಿಕ್ಕೆ. ಮಾಡ್ತಾಳ ನೋಡೋಣ ಆಯಿತಾ. ಒಂದು ಕಾಯಿನ್ ಇದ್ದ ಗೇಮ್ ನಿನಗೆ ನಾನು ಹೇಳ್ತೇನೆ, ಅದನ್ನು ಸಾಲ್ವ್ ಮಾಡ್ತೀಯಾ? ನನಗೆ ಒಂದು 8 ಕಾಯಿನ್ ಬೇಕು. ಅಲ್ಲಿ ಇಟ್ಟಿದ್ದೇನೆ, ಆಗ ನಾನು ಕೂಡ ಟ್ರೈ ಮಾಡಿದ್ದೆ. ನೋಡಿ ಕಾಯಿನ್ ತಂದು ಕೊಟ್ಲು. ಇವಾಗ ನೋಡಿ ನಾನು ಕಾಯಿನ್ ಹಿಡಿದು ರೆಡಿಯಾಗಿದ್ದೇನೆ. ಮನ್ವಿತ ನೋಡಿ ಅಲ್ಲಿ ಕಾಯ್ತಾ ಇದ್ದಾಳೆ. ನೋಡೋಣ ಸಾಲ್ವ್ ಮಾಡ್ತಾಳ ಅಂತ ಹೇಳಿ. ಇವಾಗ ನಾನು 8 ಕಾಯಿನ್ ತೊಗೊಂಡಿದ್ದೇನೆ. ಇವಾಗ ನಾನು ಅದನ್ನು ಒಂದು ನೆಲದಲ್ಲಿ ಇಡ್ತೇನೆ. ನೋಡಿ ಇಲ್ಲಿ 8 ಕಾಯಿನ್ ಇದೆ. ನನಗೆ ಒಂದೇ ಲೆಕ್ಕದ ಕಾಯಿನ್ ಸಿಗಲಿಲ್ಲ, ಇದ್ದದನ್ನು ರೆಡಿ ಮಾಡಿ ತಗೊಂಡೆ. ಮನ್ವಿತ ಸಾಲ್ವ್ ಮಾಡ್ತಾಳ ನೋಡೋಣ. ನೋಡಿ ಇಲ್ಲಿ 1 2 3 4 ಕಾಯಿನ್ ಇದೆ. 1 2 3 4 5 ಹೀಗೆ ನೋಡಿದರೆ 5 ಕಾಯಿನ್ ಬರ್ತದೆ, ಹೀಗೆ ನೋಡಿದರೆ 4 ಕಾಯಿನ್ ಬರ್ತದೆ. ಇವಾಗ 2 ಕಡೆಯಿಂದಲೂ 5 ಕಾಯಿನ್ ಬರುವಾಗೆ ಇದನ್ನು ಮಾಡಬೇಕು. ನೋಡಿ ನಿಮಗೆ ಕೂಡ ಇವಾಗ ಗೊತ್ತಾಗಿರ್ಬೋದು. ಈ ಕಡೆಯಿಂದ ನೋಡುವಾಗ 5 ಕಾಯಿನ್, ಈ ಕಡೆಯಿಂದ ನೋಡುವಾಗ 4 ಕಾಯಿನ್. ಇದು 2 ಕಡೆಯಿಂದ 5 ಕಾಯಿನ್ ಬರುವಾಗೆ ಮಾಡಬೇಕು. ಒಂದು ಕಾಯಿನನ್ನು ಹೇಗಾದರೂ ಮಾಡಿ ಅದನ್ನು 5 ಕಾಯಿನ್ ಬರುವಾಗೆ ಮಾಡಬೇಕು. ಬೇಗಡೆಯಿಂದ ಕಾಯಿನ್ ತಂದು ಇಡಲಿಕ್ಕಿಲ್ಲ, ಹೊರಗಡೆಯಿಂದ ತಂದು ಇಡಿದರೆ ಸುಲಭವಾಗಿ ಇಡ್ಬೋದು. ಆದರೆ ಇದರಲ್ಲಿ ಇದ್ದದರಲ್ಲೇ ಇದನ್ನು ಮಾಡಬೇಕು. ಇವಾಗ ನಾನು ಮನ್ವಿತಾಳಿಗೆ ಹೇಳ್ತೇನೆ. ಇದನ್ನೊಂದು ತೆಗೆದ್ರೆ ಆಗ್ತದಾ? ತೆಗೆದ್ರೆ 4 ಬರೋದಲ್ವಾ? 5 ಬರಬೇಕು. ಹೇಗೆ ಮಾಡ್ತಿ, ಹೇಗೆ ಅಡ್ಜಸ್ಟ್ ಮಾಡಿರ್ತಿ, ಸಿಂಪಲ್ ಗೇಮ್. ಹೌದು, ಹೇಗೆ ಅದನ್ನು ಸಾಲ್ವ್ ಮಾಡ್ತಿ ನೀನು ಥಿಂಕ್ ಮಾಡು. ಸಿಂಪಲ್ ಗೇಮ್. ಹಾಗಿಟ್ರೆ ಎಷ್ಟು ಬರ್ತದೆ? ಹೇಗೆ ಆಗ್ತದ? ಇದು 5 ಇದು 5 ಎಲ್ಲಿ? ಅದು ಲೈನ್ ಅಲ್ಲಿ ಬರುದಿಲ್ಲ ಅಲ್ಲ? ಅಯ್ಯೋ, ಲೈನ್ ಬರಬೇಕು. ಹಾಗೆ ಬರಬಾರ್ದು. ಎಲ್ಲ ಸ್ಟೂಡೆಂಟ್ ಅಲ್ವಾ? ಸ್ಟೂಡೆಂಟ್ ಅದ, ನಮ್ಗೆ ಇದು ಕಲಿಸ್ತಾರೆ. ಅದು ಲೈನಲ್ಲಿ 5 ಬರಬೇಕು. ಆ ತರ ಎಲ್ಲ ಇಟ್ರೆ ಆಗುದಿಲ್ಲ. ಮಾಡ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ. ಜಾನ್ ಬಂದ್ರೆ ಈಗ ಮಾಡಿ ಕೊಡ್ತಾರೆ, ಅವರಿಗೆ ಗೊತ್ತುಂಟಲ್ವಾ? ನನಗೆ ಕೂಡ ಗೊತ್ತಿರ್ಲಿಲ್ಲ. ನಾನು ಕೂಡ ತುಂಬಾ ಟ್ರೈ ಮಾಡಿದೆ. ಎಷ್ಟು ಟ್ರೈ ಮಾಡಿದ್ರು ನನಗೆ ಆಗ್ಲೇ ಇಲ್ಲ. ನನ್ನ ತಲೆ ಅಷ್ಟು ಓಡುದಿಲ್ಲ ಅಲ್ವಾ? ನೋಡಿ ಇಲ್ಲಿಂದ 5 ಆಯ್ತು, ಇಲ್ಲಿಟ್ರೆ ಇಲ್ಲಿಂದ 5 ಆಯ್ತು. ಹಾಗೆ ಇಡ್ಲಿಕ್ಕಿಲ್ಲ. ಮತ್ತೆ ಒಂದೇ ಕಾಯಿನನ್ನು ಆಚೆ ಈಚೆ ಕೊಂಡೋಗ್ಲಿಕ್ಕೆ. ಒಂದೇ ಕಾಯಿನನ್ನು ಆಚೆ ಈಚೆ ಕೊಂಡ್ರೆ ಹೊಡೆದ್ರೆ ಸರಿ ಆಗ್ತದೆ. ಹೇಗೆ ಬೇಕಾದರೂ ಇಡುವ ಕಾಯಿನನ್ನು. ಯಾವುದನ್ನು ಇಡ್ಬೋದು ಒಟ್ಟು. ಅದು ಆ ಕಡೆಯಿಂದ 5 ಬರಬೇಕು, ಈ ಕಡೆಯಿಂದಲೂ 5 ಬರಬೇಕು. ನಾನು ಬಂದ್ರು ನೋಡಿ. ಜಾನ್ ಹುಲ್ಲು ತಗೊಂಡ್ ಬರ್ತಾ ಇದ್ದಾರೆ. ಹತ್ರ ಕೇಳ್ತಾ ಇದ್ದಾರೆ, ಅವಳಿಗೆ ಗೊತ್ತಿಲ್ಲ ಅಂತೆ. ಹಾಗೆ ಅವಳಿಗೂ ಕಷ್ಟ ಆಗ್ತಾ ಇದೆ. ನಾನು ಕೂಡ ತುಂಬಾ ಟ್ರೈ ಮಾಡಿ ಮಾಡಿ ನನಗೆ ಆಗ್ಲೇ ಇಲ್ಲ. ಏನು ಯೋಚನೆ ಮಾಡಿದ್ರೆ ನನಗೆ ಅದು ಬರಲೇ ಇಲ್ಲ. ಬಾರಿ ಟ್ರೈ ಮಾಡ್ತಾ ಇದ್ದಾಳೆ. ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾಳೆ. ಯಾವ ಸರ್ಕಸ್ ಮಾಡಿದ್ರು ವರ್ಕೌಟ್ ಆಗುದಿಲ್ಲ. ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಕೂಡ ಗೊತ್ತಿಲ್ಲದೆ ಜಾನರ ಹತ್ರ ಕೇಳಿದ್ದು, ಅವರಿಗೆ ಗೊತ್ತಿತ್ತು. ಏನೆಲ್ಲ ಮಾಡ್ತಾ ಇದ್ದಾಳೆ, ಏನ್ ಮಾಡಿದ್ರು ಬರುದಿಲ್ಲ. ಯಾವ್ದು ಕಾಯಿನ್ ಅನ್ನು ತೆಗೆದು ಇಟ್ರು ಲೈನ್ ಅಲ್ಲಿ 5 ಬರಬೇಕು. ಅದು ಮಧ್ಯದಲ್ಲಿ 4 ಬಂತ ಅಲ್ವಾ?
ನಾನು ಕೂಡ ಹಾಗೇನೆ ತುಂಬ ಸಲ ಮಾಡಿ 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 ನನಗೆ ಸಾಕಾಯ್ತು, ಮತ್ತೆ ಬಿಟ್ಟು ಬಿಟ್ಟೆ. ಮತ್ತೆ ಜಾನ್ ಅವ್ರು ನನಗೆ ಹೇಳಿಕೊಟ್ರು. ಇವಾಗ ಅದನ್ನೇ ಮಲಿತಳಿಗೆ ಹೇಳೋಣ. ಜಾನ್ ಅವ್ರು ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಟ್ರಿಕ್ಸ್, ಆದರೆ ಅವಳಿಗೆ ಅರ್ಥ ಆಗುದಿಲ್ಲ ಅದು. ಅಲ್ಲಿಟ್ರೆ ಒಂದು ಸೈಡ್ ನಾಕೆ ಅಲ್ವಾ, ಒಂದರ ಮೇಲೆ ಒಂದೇ ಕೂಡ ಇಡ್ಬೋದು. ಎಂತದು ನಾನು ಒಂದು ಕ್ಲೂ ಕೊಟ್ಟೆ, ಒಂದರ ಮೇಲೆ ಕೂಡ ಒಂದು ಇಡ್ಬೋದು ಅಂತ. ಅವಳಿಗೆ ರಪ್ಪ ತಲೆ ಓಡಿತ್ತು ಅಲ್ವಾ? ಹೌದು, ಲೈನ್ ಬರಬೇಕು. ಲೈನಿಂಗ್ ಬಂದ್ರೆ ಮಾತ್ರ ಅದ್ರಲ್ಲಿ 5 ಬರೋದು. ಇನ್ನೊಮ್ಮೆ ಮಾಡು, ಗೊತ್ತಾಯ್ತಲ್ಲ? ಮಾಡು, ಸರಿ ಹೇಳು. ಇವಾಗ ಎಕ್ಸ್ಪ್ಲೇನ್ ಮಾಡಂತೆ. ಈಗ ಹೀಗೆ ಇತ್ತು, ಒಂದ್ ಸೈಡ್ 4, ಒಂದ್ ಸೈಡ್ 5 ಇದೆ. ಇದನ್ನು ನಾನು ತೆಗೆದು ಇಲ್ಲಿ ಇಡ್ತೇನೆ. ಆಗ ನೋಡಿ 1 2 3 4 5 1 2 3 4 5. ಹೌದು, ಈಗ ಇಟ್ರೆ ಕರೆಕ್ಟ್ ಆಗ್ತದೆ. ಗೊತ್ತಾಯ್ತಾ? 5 ಐತಲ್ವಾ? ಸಿಂಪಲ್ ಗೇಮ್ ಅಲ್ವಾ? ತಲೆ ಓಡುದಿಲ್ಲ ಯಾರ್ದು ಕೂಡ. ನಿಮ್ಮಂತ ಮಕ್ಕಳ ತಲೆ ಓಡದಿದ್ರೆ ಮತ್ತೆ ನಮ್ಮಂತವರ ತಲೆ ಓಡ್ಬೋದಾ? ಇಲ್ಲ, ನನ್ಗೆ ಆಗುದಿಲ್ಲ. ನಾನು ಇವಾಗ ನಿನ್ಗೆ ಯಾಕೆ ಅಷ್ಟು ಹೊತ್ತಾದ್ರೂ ಆಗ್ಲಿಲ್ಲ. ನಾನು ಕೂಡ ಯೋಚನೆ ಮಾಡಿ 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 ನಂಗೆ ಸಾಕಾಯ್ತು. ಎಷ್ಟಾದ್ರೂ ಅದು ಬರ್ಲಿಲ್ಲ ತಲೆಗೆ. ಹಾಗೆ ಇವಾಗ ನೀನು ಸಾಲ್ವ್ ಮಾಡಿದ್ದೆ, ನಾನೊಂದು ಕ್ಲೂ ಕೊಟ್ಟ ಕಾರಣ ಅಲ್ವಾ? ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.